ಕುಂಬಳಗೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಆರೋಗ್ಯ ಸೇವೆಯನ್ನು ಒದಗಿಸಿದಲ್ಲಿ ಎಲ್ಲ ರೀತಿಯಾದ ಸಹಕಾರವನ್ನು ತಾವು ನೀಡುವುದಾಗಿ ಕುಂಬಳಗೂಡು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆಗಿರುವ ಶ್ರೀಯುತ ರಾಮಕೃಷ್ಣ ಮಣ್ಣಿನಮಗ ಅಂಚೆಪಾಳ್ಯರವರು ಘೋಷಣೆ ಮಾಡಿದ್ದಾರೆ. ಡಾಕ್ಟರ್ ಆದಿ ಹೋಮಿಯೋಪತಿಕ್ ಹೆಲ್ತ್ ಸೆಂಟರ್ ಮತ್ತು ಭಗವಾನ್ ಬುದ್ಧ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜ್ ಸಿಬ್ಬಂದಿಗಳು ನಡೆಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮಕೃಷ್ಣ ಮಣ್ಣಿನಮಗರವರು ಕುಂಬಳಗೂಡು ಗ್ರಾಮ ಪಂಚಾಯಿತಿಯಲ್ಲಿ ವಾಸವಾಗಿರುವ ಪ್ರತಿಯೊಬ್ಬರೂ ಕೂಡ ಆರೋಗ್ಯದಿಂದ ಇರಬೇಕೆಂದು ಕರೆ ಕೊಟ್ಟಿದ್ದಾರೆ. ಕುಂಬಳಗೂಡು ಗ್ರಾಮ ನಮ್ಮ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ನಮ್ಮ ಟೀಚರ್ಸ್ಗಳು, ನಮ್ಮ ಡಾಕ್ಟರ್ಗಳು ಎಲ್ಲರಿಗೂ ನಮ್ಮ ಶಿಕ್ಷಕರು ಎಲ್ಲರಿಗೂ ಈ ಭಾಗದಲ್ಲಿ ಧನ್ಯವಾದಗಳು ಹೇಳ್ತಾ, ಇವಾಗ ನಿಮ್ಮ ಕಾರ್ಯಕ್ರಮ ಒಳ್ಳೆ ನಡೆಸ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಕಾಯಿಲೆಗಳು ಮುಂದೆ ಏನೇನು ಬರುತ್ತೆ ಮುನ್ನೆಚ್ಚರಿಕೆಯಾಗಿ ಎಲ್ಲರಿಗೂ ಸೂಕ್ತವಾಗಿ ಹೇಳ್ಕೊಟ್ಟು ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ನಿಮಗೆ ನಿಮ್ಮ ಟೀಮ್ಗೆ ಬಂದಿದ್ದಕ್ಕೆ, ನಮ್ಮ ಅಂಚೆಪಾಳ್ಯ ಬಂದಿದ್ದಕ್ಕೆ ನೀವು ಸುಸ್ವಾಗತ. ಮುಂದಿನ ದಿನಗಳನ್ನು ಇದೇ ಥರ ವರ್ಷಕ್ಕೂ ನೀವು ಒಂದು ಟೀಮ್ ಮಾಡ್ಕೊಳ್ಳಿ. ನಿಮಗೆ ಸಹಕಾರ ಕೊಡ್ತೀವಿ. ನೀವೇನೇ ಇದ್ರು ಸಹಕಾರ ಕೊಡಿ. ಎಲ್ಲ ಸ್ಕೂಲ್ಗಳಿಗೆ ಇದೇ ಎಲ್ಲ ಕಡೆ ಇದೇ ಥರ ಪ್ರಚಾರ ಮಾಡಿ. ನಮ್ಮ ಆರೋಗ್ಯ ಭಾಗ್ಯ ಇವತ್ತು ಆರೋಗ್ಯವೇ ಶಿಕ್ಷಣ, ಅದಿದ್ರೇ ಶಿಕ್ಷಣ, ಆರೋಗ್ಯ ಇಂಪಾರ್ಟೆಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಶಾಲೆಯನ್ನು ಬೆಳೆಸೋದ್ರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದರೆ, ಜೊತೆಗೆ ನನ್ನ ಸಹೋದರಕ್ಕಿಂತಲೂ ಹೆಚ್ಚು ನಾನು ಅವ್ರನ್ನ ಇಷ್ಟಪಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಮಣ್ಣಿನಮಗ ರಾಮಣ್ಣನವರಿಗೆ ಜೋರಾದ ಮಕ್ಕಳ ಚಪ್ಪಾಳೆ ಮುಖಾಂತರ ನಮ್ಮ ಯೋಗಾನಂದ ಸರ್ ಅವರು, ಯಾಕೆಂದ್ರೆ ನಾವು ಕಾರ್ಯಕ್ರಮ ಮಾಡಿದ್ವಿ ಯಾವಾಗ ಯಾವಾಗ ನಿಮ್ಗೆ ಬುಕ್ಸ್ ಎಲ್ಲ ಕೊಟ್ಟದ್ದು ಟಿವಿನೆಲ್ಲ ಬಂತಲ್ಲ, ಆಗಸ್ಟ್ 15 ಅವತ್ತು ನಮ್ಮ ಒಕ್ಕಲಿಗರ ಸಂಘದ ಹಿತರಕ್ಷಣಾ ವೇದಿಕೆ ಅಂತ ಏನಿದೆ, ಆಗ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಉಚಿತವಾಗಿ ನೋಟ್ ಪುಸ್ತಕನ ವಿತರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಮಾಡಿದಂಥವ್ರು. ಯಾಕೆಂದ್ರೆ ಒಂದೊಂದು ಮಗುಗೆ 4 ಬುಕ್ಸು, ಅಂದ್ರೆ ಲಕ್ಷಾಂತರ ಬುಕ್ ಅನ್ನು ವಿತರಣೆ ಮಾಡಿ ಬಡ ಮಕ್ಕಳ ಸೇವೆಯಲ್ಲಿ ಇವರು ಕೂಡ ನಿರತರಾಗಿದ್ದಾರೆ. ನಮ್ಮ ಯೋಗಾನಂದ ಸರ್ ಅವರು ಕೂಡ ಆಯ್ತಾ ಮಕ್ಕಳ? ಆಯ್ತು, ಬಿಡು. ಇದ್ರು ಕೂಡ ತುಂಬಾ ಬಿಸಿ. ನಮ್ಮ ಶಾಲೆಯನ್ನು ಬೆಳೆಸೋದ್ರಲ್ಲಿ ಮುಖ್ಯವಾದ ಪಾತ್ರ. ಡಾಕ್ಟರ್ ಆದಿ ಹೋಮಿಯೋಪತಿಕ್ ಹೆಲ್ತ್ ಸೆಂಟರ್ ಕುಂಬಳಗೂಡು ಮತ್ತು ಭಗವಾನ್ ಬುದ್ಧ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವರಲಕ್ಷ್ಮಿ ಮತ್ತು ಡಾಕ್ಟರ್ ಶರತ್ ಮತ್ತು ಡಾಕ್ಟರ್ ಸುನೀತಾ ಮೇಡಮ್ ರವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚೆಪಾಳ್ಯದಲ್ಲಿ ಇತ್ತೀಚೆಗೆ ಕ್ಷಯ ರೋಗದ ಕುರಿತು ಬೀದಿ ನಾಟಕವನ್ನು ಪ್ರದರ್ಶನ ಮಾಡುವ ಏರ್ಪಾಡನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ ಇದರ ಮುಖ್ಯಸ್ಥರಾದ ಶ್ಯಾಮ್ ಸುಂದರ್ ಆದಿಯವರು ತಮ್ಮ ಈ ಒಂದು ಸಂಘಟನೆಯನ್ನು ಆರ್ಗನೈಸ್ ಮಾಡಿದ್ದು, ಎಲ್ಲ ಮಕ್ಕಳಿಗೂ ಕೂಡ TB ರೋಗದ ಒಂದು ಲಕ್ಷಣಗಳು ಹೇಗಿರುತ್ತೆ, ಅದನ್ನು ಯಾವ ರೀತಿಗೆ ತಡೆಯಬೇಕು ಅಂತಕ್ಕಂಥ ಒಂದು ಮುಂತಾದ ಒಂದು ಮಾಹಿತಿಯನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ಆದಿ ಹೋಮಿಯೋಪತಿಕ್ ಹೆಲ್ತ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಅಧ್ಯಕ್ಷರು ಅಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾನು ಈ ಥರ ನಮ್ಮ ವೈದ್ಯಕೀಯ ಒಂದು ವಿದ್ಯಾರ್ಥಿಗಳು ಈ ಒಂದು ಬೀದಿ ನಾಟಕ ಪ್ರದರ್ಶನ ಮಾಡ್ತಾರೆ, TB ಒಂದು ಕ್ಷಯ ರೋಗ ಯಾವ ರೀತಿ ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಮಾಹಿತಿ ಹೇಳಿದಾಗ ಅವರು ಕ್ಷಣದಲ್ಲಿಯೂ ಕೂಡ ನಮ್ಮ ಅಣ್ಣೇಗೌಡ ಸರ್ಗೆ ಫೋನ್ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು, ಅವರ ವೈದ್ಯಕೀಯ ತರದವರು ಬರ್ತಾರಂತ ಒಂದು ಅವಕಾಶವನ್ನು ಅವ್ರಿಗಾಗಿ ನಮಗಾಗಿ ಅವರು ಸರ್ ಅವರು ಒದಗಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ನಾನೊಂದು ಮತ್ತೊಂದು ಮನವಿ ಮಾಡ್ತೀನಿ. ನಾವು ಸುಮಾರು ಕುಂಬಳಗೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ವರಲಕ್ಷ್ಮಿ ಮೇಡಮ್ ಅವರು, ಆಮೇಲೆ ನಮ್ಮ ಡಾಕ್ಟರ್ ಶರತ್ ಅವರು ಪ್ರತಿ ಮಂಗಳವಾರ ನಮ್ಮ ಒಂದು ಕೇಂದ್ರಕ್ಕೆ ಬಂದು ನಮ್ಮ ಕುಂಬಳಗೂಡು ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ನಿಮ್ಮ ಏನೊಂದು ವೇದಿಕೆ ಏನಿದೆ, ಒಕ್ಕಲಿಗರ ಯಶವಂತ ವಿಧಾನಸಭಾ ಒಕ್ಕಲಿಗರ ವೇದಿಕೆ ನಮಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ರೆ ನಾವು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ನಾವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿರ್ತಕ್ಕಂಥ ಒಂದು ತಮಗೆ ಮನವಿಯನ್ನು ಮಾಡ್ತೇನೆ. ಮತ್ತು ಈಗ ಮೊನ್ನೆ ಒಂದು ಶಾಸಕರು ಹೇಳಿದರು, ಜನಪ್ರಿಯ ಶಾಸಕರಾದಂಥ SP ಸೋಮಶೇಖರ್ ಗೌಡರು ನಾನೊಂದು ಆಂಬ್ಯುಲೆನ್ಸ್ ಕೊಡ್ತೀನಿ ಅಂತ. ತಾವು ಶಾಸಕರಿಂದ ನಮಗೊಂದು ಆಂಬ್ಯುಲೆನ್ಸ್ ಕೊಡಿಸ್ಕೊಟ್ರೆ ನಾವು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನಾವು ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಅದಕ್ಕಾಗಿ ತಾವು ಶಾಸಕರಿಗೆ ಶಿಫಾರಸು ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ
ಯೋಗಾನಂದ್ ಸರ್ ಅವರು ಕೂಡ ಬಹಳ ಒಂದು ಜನಪ್ರಿಯವಾಗಿಸಿದ ವ್ಯಕ್ತಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ದಾನಿಗಳು ಅವರು ಬಂದು ಈ ಕಾರ್ಯಕ್ರಮಕ್ಕೆ ಶೋಭನೆ ತಂದುಕೊಡಕ್ಕಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರಿಗಾಗಿ ನಾನು ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾನು ಈ ಥರ ನಮ್ಮ ವೈದ್ಯಕೀಯ ಒಂದು ವಿದ್ಯಾರ್ಥಿಗಳು ಈ ಒಂದು ವಿಧಿ